ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಆಗಸ್ಟ್ ತಿಂಗಳಿನಲ್ಲಿ ರಾಷ್ಟ್ರ ನಾಯಕರ, ರಾಷ್ಟ್ರಕ್ಕಾಗಿ ಶ್ರಮಿಸಿದಂತಹ ರಾಷ್ಟ್ರ ಪ್ರೇಮಿಗಳ ಬಗ್ಗೆ ಕೃತಿಗಳನ್ನು ಪರಿಚಯಿಸ್ತಾ ಇದ್ದೇನೆ. ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡೋ ಮೂಲಕ ಮಕ್ಕಳ ಸಾಹಿತ್ಯ ಚಟುವಟಿಕೆಗಳನ್ನು ತಾವೆಲ್ಲರೂ ಪ್ರೋತ್ಸಾಹಿಸಬೇಕಂತ ಹೇಳ್ತಾ, ಇವತ್ತಿನ ದಿನ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಬರೆದಿರುವಂತಹ ಕೃತಿಯನ್ನ ಪರಿಚಯ ಮಾಡ್ತಾ ಇದ್ದೇನೆ. ಈ ಸಾಹಿತ್ಯ ಸರಣಿಯಲ್ಲಿ 149ನೇ ಕೃತಿ ಇವತ್ತು ಆಗಸ್ಟ್ 14, 2026 ಶುಕ್ರವಾರದಂದು ಕರ್ನಾಟಕ ಯುಗ ಪುರುಷ ಪಂಡಿತ್ ತಾರನಾಥರು ಕೃತಿಯನ್ನ ಪರಿಚಯಿಸ್ತಾ ಇದ್ದೇನೆ. ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಬರೆದಿರುವಂತಹ ವಿಶ್ವ ಪ್ರಕಾಶನ ಬೆಂಗಳೂರವರು ಪ್ರಕಟಿಸಿರುವಂತಹ ಈ ಕೃತಿ 372 ಪುಟಗಳನ್ನು ಒಳಗೊಂಡಿದ್ದು 350 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮುಖಪುಟ ವಿನ್ಯಾಸವನ್ನ ವಿ ಪ್ರಸಾದ್ ಅವರು ಮಾಡಿದ್ದಾರೆ. ಕರ್ನಾಟಕ ಏಕೀಕರಣ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಪಂಡಿತ್ ತಾರನಾಥ ಅವರ ಕುರಿತಾಗಿರುವಂತಹ ಜೀವನ ಚರಿತ್ರೆ ಈ ಕೃತಿ ಸುಂದರವಾದ ಕೃತಿಯಾಗಿದೆ. ಹಾಗೆ ಲೇಖಕಿಯರಾಗಿರುವಂತಹ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಅಪಾರವಾದ ಅಧ್ಯಯನವನ್ನ ಹಾಗೂ ಪಂಡಿತರ ತಾರನಾಥರ ಬಗ್ಗೆ ವಿಶೇಷವಾದ ಮಾಹಿತಿಗಳನ್ನ, ದಾಖಲೆಗಳನ್ನ ಸಂಗ್ರಹಿಸಿರುವಂತ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇದಾಗಿದೆ. ಕರ್ನಾಟಕ ಯುಗ ಪುರುಷ ಪಂಡಿತ್ ತಾರನಾಥರು ಸಾಹಿತ್ಯಕ್ಕೆ, ವೈದ್ಯಕೀಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಹಾಗೂ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಹೋರಾಟದಲ್ಲಿ ಅವರು ಅಗ್ರಗಣ್ಯ ನಾಯಕರಾಗಿದ್ದಾರೆ. ಪಂಡಿತ ತಾರನಾಥರವರಿಗೆ ಸಿಗಬೇಕಾದಂತ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂತ ಒಂದು ಬೇಸರದೊಂದಿಗೆ, ಹಾಗೂ ಅವರು ಹೋರಾಟದಲ್ಲಿ ಮುಂಚೂಣಿಯಾಗಿ ಎಷ್ಟು ಭಾಗವಹಿಸಿದರು ಎಲ್ಲ ಮಾಹಿತಿಗಳನ್ನ ಕರ್ನಾಟಕ ಯುಗ ಪುರುಷ ಪಂಡಿತ್ ತಾರನಾಥರು ಈ ಕೃತಿಯಲ್ಲಿ ದಾಖಲಿಸುವಂತ ಕೆಲಸವನ್ನ ಲೇಖಕಿಯರು ಮಾಡಿದ್ದಾರೆ. ಈ ಕೃತಿ ಅರ್ಪಣೆಯನ್ನ ಪ್ರೊಫೆಸರ್ ಮೂಲಿಮನಿ ಧ್ರುವಣ್ಣರವರಿಗೆ ಮಾಡಿದ್ದಾರೆ. ಹಾಗೆ ಲಕ್ಷ್ಮೀದೇವಿ ಅವರು ಲೇಖಕರು ತಮ್ಮ ಅಪಾರವಾದ ಸಮಯವನ್ನ ಈ ಕೃತಿ ರಚನೆಗಾಗಿ ನೀಡಿದ್ದಾರೆ. ಹಾಗೆ ಅಷ್ಟೇ ಅಮೂಲ್ಯವಾದ ಮಾಹಿತಿ ಸಂಗ್ರಹವನ್ನು ಸಹ ಮಾಡಿದ್ದಾರೆ. ಪಂಡಿತ್ ತಾರನಾಥರವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂತಹ ವ್ಯಕ್ತಿಗಳಾಗಿ ಹೋರಾಟದಲ್ಲಿ ಹಾಗೂ ದೀನ ದಲಿತರ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿದಂತಹ ತಾರನಾಥರು ಹಲವಾರು ವೈಚಾರಿಕ ವಿಚಾರಗಳನ್ನ ಒಳಗೊಂಡಂತೆ ಅವರು ವೈದ್ಯರಾಗಿ, ಅಧ್ಯಾಪಕರಾಗಿ, ಯೋಗ ಪಟುಗಳಾಗಿ, ಶಿಕ್ಷಕರಾಗಿ, ಪತ್ರಕರ್ತರಾಗಿ, ಅಂಕಣಕಾರರಾಗಿ, ಲೇಖಕರಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದ ತಾರನಾಥರು ತಮ್ಮದೇ ಆದ ಒಂದು ಕೊಡುಗೆಯನ್ನ ವಿವಿಧ ಕ್ಷೇತ್ರಗಳಲ್ಲಿ ನೀಡಿದ್ದಾರೆ. ಅದೇ ರೀತಿ ಕೃತಿಯಲ್ಲಿ ಸಹ ಅಪರೂಪದ ಛಾಯಾಚಿತ್ರಗಳನ್ನ ನೀಡುವ ಮೂಲಕ ತಾರನಾಥರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಗಳನ್ನ ಹಾಗೂ ಅವರ ಜೀವನದಲ್ಲಿ ನಡೆದಂತ ಘಟನೆಗಳ ಮೇಲೆ ಬೆಳಕನ್ನು ಚೆಲ್ಲುವಂತಹ ಕೆಲಸವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಅದೇ ರೀತಿ ಪಂಡಿತರು 1921ರಲ್ಲಿ ಪ್ರೇಮ ವಿದ್ಯಾಪೀಠವನ್ನ ಸ್ಥಾಪಿಸಿ 1942ರಲ್ಲಿ ದೈವ ನಿರ್ಧನರಾದ ನಂತರ ತಾರನಾಥ ವಿದ್ಯಾಪೀಠವನ್ನ ಬಳ್ಳಾರಿಯಲ್ಲಿ ಅವರು ಶಿಷ್ಯರು ನಡೆಸಿಕೊಂಡು ಹೋಗ್ತಿರ್ತಾರೆ. ಅದನ್ನ 1975ರಲ್ಲಿ ಕರ್ನಾಟಕ ಸರ್ಕಾರ ಸುಪರ್ದಿಗೆ ತೆಗೆದುಕೊಂಡು ಆಯುಷ್ ಇಲಾಖೆ ಅಡಿಯಲ್ಲಿ ತಾರನಾಥ ಆಯುರ್ವೇದ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬಳ್ಳಾರಿಯಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ಇಂದು ರೂಪುಗೊಂಡಿದೆ. ಅಂದಿನ ಕಾಲದಲ್ಲಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಿ ಬಡವರಿಗೆ ಚಿಕಿತ್ಸೆಯನ್ನ ನೀಡೋದಕ್ಕೆ ಸಹಕರಿಸಿದಂತಹ ವ್ಯಕ್ತಿಗಳಾಗಿದ್ದಾರೆ. ಅಂದಿನ ದಿನದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಶಾಂತಿನಿಕೇತನ ಹೇಗೆ ಒಂದು ಹೆಸರನ್ನ ಮಾಡಿತ್ತು, ಅದರಂತೆ ಪ್ರೇಮತನೆಯ ಆಶ್ರಮ ಕೂಡ ಅಷ್ಟೇ ತನ್ನ ಹೆಸರನ್ನ ಮಾಡಿತ್ತು. ಆಶ್ರಮಕ್ಕೆ ದೇಶ ವಿದೇಶಗಳಿಂದಲೂ ಸಹ ಜನರು ಬಂದು ವಾಸಿಸ್ತಾ ಇದ್ರು. ಬಡವರಿಗೆ ಉಚಿತವಾಗಿ ಶಿಕ್ಷಣವನ್ನ, ಚಿಕಿತ್ಸೆಯನ್ನ, ಸಂಗೀತವನ್ನ ಹೇಳಿಕೊಡ್ಲಾಗ್ತಿತ್ತು. ಹಾಗೂ 100 ವರ್ಷಗಳ ಹಿಂದೆಯೇ ಅದನ್ನ ಬಳಕೆಗೆ ತಂದಂತ ಕೀರ್ತಿ ತಾರನಾಥರಿಗೆ ಸಲ್ಲುತ್ತೆ. ಹಾಗೆ ಅವರು ಬದುಕಿದಂತಹ ದಿನಗಳಲ್ಲಿ ಬಹಳಷ್ಟು ಜನರಿಗಾಗಿನೇ ಸಹಾಯ ಮಾಡುವಂತೆ ಬದುಕಿ ಜನರಿಗಾಗಿ ಬದುಕನ್ನ ಮೀಸಲಿಟ್ಟಂತ ವ್ಯಕ್ತಿ ತಾರನಾಥರಾಗಿದ್ದಾರೆ. ಈಗ ತಾರನಾಥರು ಸ್ಥಾಪಿಸಿರುವಂತ ಸಂಸ್ಥೆಯನ್ನ ಪ್ರೇಮತನೆಯನ್ನ
2015ರಿಂದ ಚೀರೋ ಟ್ರಸ್ಟ್ ಅನ್ನುವಂತ ಹೆಸರಿನಿಂದ ಪಂಡಿತ್ ತಾರನಾಥರ ಮೊಮ್ಮಕ್ಕಳಾದ ಡಾಕ್ಟರ್ ಅವನೀಶ್ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಟ್ರಸ್ಟ್ ಮೂಲಕ ವಿದ್ಯಾದಾನ, ಅನ್ನದಾನ, ಆರೋಗ್ಯ ದಾನ, ಉದ್ಯೋಗ ಸೃಷ್ಟಿ ಕಾರ್ಯಗಳನ್ನ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಒಟ್ಟು 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪಂಡಿತ್ ತಾರನಾಥರ ಭಾಗ 1ರಲ್ಲಿ ಪಂಡಿತ್ ತಾರನಾಥರ ಜೀವನ ಹಂತಗಳಲ್ಲಿ ಮಂಗಳೂರು, ದಕ್ಕನ್, ಹೈದರಾಬಾದ್ನಲ್ಲಿ, ಬೀದರ್, ರಾಯಚೂರ್, ಹಮ್ದರ್ದ್ ಶಾಲೆಯ ಉದಯ, ಹಾಗೆ ಮದ್ರಾಸ್ ಪ್ರಾಂತ್ಯಕ್ಕೆ ಸುಮತಿಬಾಯಿ, ಗೃಹಸ್ಥಾಶ್ರಮದಲ್ಲಿ, ಈ ರೀತಿಯ ಅಧ್ಯಾಯಗಳನ್ನ 1ರಲ್ಲಿ ನೋಡಿದ್ರೆ, ಅಧ್ಯಾಯ 2ರಲ್ಲಿ ಪಂಡಿತ್ ತಾರನಾಥರ ಮ್ಯೂಸಿಯಂನಲ್ಲಿನ ವಿಷಯಗಳು, ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಅಮೂಲ್ಯ ದಾಖಲೆಗಳನ್ನ ನೋಡಬಹುದು. ಭಾಗ 3ರಲ್ಲಿ ಪಂಡಿತ್ ತಾರನಾಥರ ಸಂಬಂಧಿಕರೊಂದಿಗೆ ಹಾಗೂ ಇತರರೊಂದಿಗೆ ವಿಶೇಷ ಸಂದರ್ಶನಗಳ ಮಾಹಿತಿಯನ್ನ ನೋಡಬಹುದು. ಇನ್ನು ಭಾಗ 4ರಲ್ಲಿ ಪಂಡಿತ್ ತಾರನಾಥರ ಗುರುಗಳು, ಹಿರಿಯರು, ಒಡನಾಡಿಗಳು, ಅನುಯಾಯಿಗಳ ಅಭಿಪ್ರಾಯಗಳನ್ನ ದಾಖಲಿಸಿದ್ದಾರೆ. ಅದೇ ರೀತಿ ಭಾಗ 5ರಲ್ಲಿ ಅವರಿಗೆ ಸಂಬಂಧಿಸಿದಂತ ಮಾಹಿತಿ, 1949ರಲ್ಲಿ ಹಮ್ದರ್ದ್ ಶಾಲೆ ಹೇಗಿತ್ತು, ಪಂಡಿತ್ ತಾರನಾಥರ ಕಾಲದ ಕನ್ನಡದ ಪರಿಸ್ಥಿತಿ, ತಾರನಾಥರವರ ಹೈದರಾಬಾದ್ ಕರ್ನಾಟಕದ ಕೆಲವು ರಾಷ್ಟ್ರೀಯ ಶಾಲೆಗಳು, ತಾರನಾಥರ ಕಾಲದ ಪತ್ರಿಕೆಗಳು, ಹಮ್ದರ್ದ್ ಶಾಲೆಯ ಶಿಷ್ಯರಿಂದ ಕರ್ನಾಟಕ ಸಂಘ, ಇನ್ನು ಪಂಡಿತ್ ತಾರನಾಥರ ಖಾದಿ ಮತ್ತು ಸ್ವದೇಶ್ ಪ್ರೇಮ, ಈ ರೀತಿ ಕುರಿತಾದ ಮಾಹಿತಿಗಳನ್ನ ಈ ಕೃತಿ ಒಟ್ಟು 5 ಭಾಗಗಳಲ್ಲಿ ತನ್ನನ್ನ ತಾನು ತೆರೆದುಕೊಳ್ಳುತ್ತಾ ಪಂಡಿತ್ ತಾರನಾಥರ ಮಾಹಿತಿಯನ್ನ ನೀಡುವಲ್ಲಿ ಯಶಸ್ಸನ್ನ ಗಳಿಸಿದೆ. ಕಡಿಮೆ ಅವಧಿಯಲ್ಲಿ 2ನೇ ಮುದ್ರಣವನ್ನ ಕಂಡಿರುವಂತ ಅಪರೂಪದ ಸಾಹಿತ್ಯ ಕೃತಿ ಇದಾಗಿದೆ. ಇದು ಪಂಡಿತ್ ತಾರನಾಥರವರ ಅಭಿಮಾನಿಗಳು ಹಾಗೂ ಶಾಲೆಯಲ್ಲಿ ಹೋಗಿರುವಂತ ವಿದ್ಯಾರ್ಥಿಗಳು, ವಿದ್ಯಾಸಂಸ್ಥೆಯಲ್ಲಿ ಅಧ್ಯಯನ ಮಾಡಿರುವಂತ, ಇಂದು ಉನ್ನತ ಸ್ಥಾನದಲ್ಲಿರುವಂತಹ ಅವರ ಪ್ರೇಮಿಗಳನ್ನ ನಾವು ಕಾರಣದಿಂದಾಗಿ ಈ ಕೃತಿ ಕಡಿಮೆ ಅವಧಿಯಲ್ಲಿ ಮರುಮುದ್ರಣವನ್ನ ಕಂಡಿದೆ. ತಾರನಾಥರವರ ಮೂಲ ಮಂಗಳೂರಿನಲ್ಲಿ, ಅವರ ತಾಯಿ ಮಂಗಳೂರಿನ ಅಗರ್ಭ ಶ್ರೀಮಂತ ಕೊಂಕಣಿ ವ್ಯಾಪಾರಿಯ ಮನೆತನ ಇರುತ್ತೆ. ತಾರನಾಥರವರ ತಂದೆ ಅಗರ್ಭ ಶ್ರೀಮಂತರಾಗಿರುತ್ತಾರೆ. ರಂಗರಾಯರು ಮನೆತನದಲ್ಲಿ ಜನಿಸ್ತಾರೆ. ಆದ್ರೆ ಅವರು ಆಗಿನ ಕಾಲದಲ್ಲಿ ಮಹಾರಾಷ್ಟ್ರದ ಹೆಣ್ಣು ಮಗಳಾದ ರಾಜೀವಿಬಾಯಿಯನ್ನ ಪ್ರೀತಿಸಿ ವಿವಾಹ ಆಗ್ತಾರೆ. ಹಾಗಾಗಿ ಅವರು ತಂದೆಯ ಕೋಪಕ್ಕೆ ಗುರಿ ಆಗ್ತಾರೆ. ಸ್ವಾಭಿಮಾನಿಯಾಗಿರುವಂತ ರಂಗರಾಯರು ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾರೆ. ರಂಗರಾಯರು ರಾಜೀವಿಬಾಯಿ ಅವರಿಗೆ 5 ಜನ ಮಕ್ಕಳು, 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು, ತಾರನಾಥ, ಭೀಮ್, ಭಾಮಮಾಯಿ, ಲೀಲಾವತಿ ಬಾಯಿ, ಅಮೃತ್ ರಾವ್ ಮತ್ತು ವರದಬಾಯಿ. ತಾರನಾಥರು 1891 ಜೂನ್ 5ರಂದು ಜನಿಸ್ತಾರೆ. ತಾರನಾಥರ ತಾಯಿ ರಾಜುಬಾಯಿ ಕ್ರಿಶ್ಚಿಯನ್ ಶಾಲೆಯಲ್ಲಿ ಕಲಿತಿದ್ರಿಂದ ಅವರು ಆಧ್ಯಾತ್ಮಿಕ ಜೀವಿಯಾಗಿ ಇರ್ತಾರೆ. ಅವರು ಬಹಳಷ್ಟು ರೋಗಿಗಳಿಗೆ ಶುಶ್ರೂಷೆ ಮಾಡೋದು, ಬಡವರ ಸೇವೆಯನ್ನ ಮಾಡುವಂತದ್ದು ಕೆಲಸವನ್ನ ಅವರು ಮಾಡ್ತಿರ್ತಾರೆ. ಹಾಗೆಯೇ ತಾಯಿಯನ್ನ ನೋಡಿ ಅವರು ಕಲಿತಾರೆ. ಹಾಗಾಗಿ ರೋಗಿಗಳಿಗೆ ಸಹಾಯ ಮಾಡುವಂತದ್ದು, ವೈದ್ಯಕೀಯ ಗುಣವನ್ನ ಬೆಳೆಸ್ಕೊಂಡಿರ್ತಾರೆ. ತಂದೆ ಒಂದು ನಾಟಕ ಕಂಪನಿಯ ಮಾಲೀಕರಾಗಿರ್ತಾರೆ. ಹಾಗಾಗಿ ತಂದೆಯಿಂದ ಅವರಿಗೆ ಸುಶ್ರಾಯವಾಗಿ ಆಡುವಂಥದ್ದು, ಸಂಗೀತದಲ್ಲಿ, ನಾಟಕ ಅಭಿನಯದಲ್ಲಿ ವಿಶೇಷವಾದ ಆಸಕ್ತಿಯನ್ನ ಅವರು ಪಂಡಿತ್ ತಾರನಾಥರು ಕಾಣ್ಬರ್ತಾರೆ. ಹಾಗೆ ಅವತ್ತಿನ ಕಾಲದಲ್ಲಿ ತಾಯಿಯೊಂದಿಗೆ ತಾರನಾಥರ ಒಂದು ಅಪರೂಪದ ಫೋಟೋವನ್ನು ಸಹ ದಾಖಲಿಸಿದ್ದಾರೆ. ಹಲವು ವಿಶೇಷ ಫೋಟೋಗಳನ್ನ, ದಾಖಲೆಗಳನ್ನ ಈ ಕೃತಿಯಲ್ಲಿ ದಾಖಲಿಸಿದ್ದಾರೆ. ಪಂಡಿತ್ ತಾರನಾಥರು ಮಂಗಳೂರಿನಲ್ಲಿ ಶಿಕ್ಷಣವನ್ನ ಪಡಿತಾರೆ. ಕೊನೆಗೆ ಅವರು ತಾಯಿ ಪ್ಲೇಗ್ ರೋಗಕ್ಕೆ ತುತ್ತಾಗಿ 25 ಏಪ್ರಿಲ್ 1905ರಲ್ಲಿ ತೀರಿ ಹೋದಾಗ ಈ 5 ಜನ ಮಕ್ಕಳು ಅನಾಥರಾಗ್ತಾರೆ. ಅವಾಗ ಅವರ ತಾಯಿಯ ತಂಗಿಯವರಾಗಿರುವಂತಹ ನೇತ್ರಾವತಿ ಬಾಯಿ ಇವರ ಮಕ್ಕಳನ್ನ ಸಾಕ್ತಾರೆ. ಅವರು ಅಂದು ಹೈದರಾಬಾದಿನಲ್ಲಿ ಇರ್ತಾರೆ. ನೇತ್ರಾವತಿ ಬಾಯಿ ಮಗಳು ಸುಲೋಚನಾ, ಇವರ ಪತಿ ಸುಬ್ಬರಾವ್ ಹೈದರಾಬಾದಿನ ಶಾಲಾ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ಇವರೆಲ್ಲರೂ ಸಹ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಮುಂದೆ ಅವರು ಕರ್ನಾಟಕ ಸೇವೆಯನ್ನ ಮಾಡಬೇಕಾಗಿ ಬಂದಾಗ ಅವರೆಲ್ಲರೂ ಇಡೀ ಕುಟುಂಬ ಕರ್ನಾಟಕಕ್ಕೆ ಬರುತ್ತೆ. ಅಂದಿನ ದಿನದಲ್ಲಿ ತಾರನಾಥರ ಗುರುಗಳು ಶ್ರೀ ಅಘೋರನಾಥ ಚಟ್ಟೋಪಾಧ್ಯಾಯ ಅವರು ಸರೋಜಿನಿ ನಾಯ್ಡು ಅವರ ತಂದೆ ಆಗಿರುತ್ತೆ. ಸರೋಜಿನಿ ನಾಯ್ಡು ಅವರು ವಿದ್ಯಾರ್ಥಿ ದೆಸೆಯಲ್ಲಿ ತಾರನಾಥ್ ಅವರ ಮಾತುಗಳನ್ನ ಗಮನಿಸಿದಂತ ಅವರು ಈ ತರುಣ ರಾಜಕೀಯ ರಂಗದಲ್ಲಿ ಕಾಲಿಟ್ರೆ ಅವರು ಗೋಖಲೆ ಹಾಗೂ ತಿಲಕರಂತೆ ಉತ್ತಮ ಭವಿಷ್ಯ ಇದೆ ಅಂತೇಳಿ ಅವತ್ತು ಅವರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನ ಸರೋಜಿನಿ ನಾಯ್ಡು ಭಾರತದ ಕೋಗಿಲೆ ಅಂತ ಹೆಸರಾಗಿರುವಂತ ಅವರು ಹೇಳ್ತಾರೆ.
ಮುಂದೆ ಹೈದರಾಬಾದ್ ಸಂಸ್ಥಾನದಲ್ಲಿ ಉನ್ನತವಾದ ಅಭ್ಯಾಸವನ್ನ ಮಾಡ್ತಾರೆ. ಹಾಗೆ ಹೈದರಾಬಾದಿನ ಆಫೀಸ್ ಹಮ್ದರ್ದ್ ಅವರು ಅಲಿಯಾ ಮಿರ್ಜಾ ಅವರು ಲೆಟರ್ ಅನ್ನ ಬರೀತಾರೆ. ಯಾಕಂದ್ರೆ ಸ್ವಾತಂತ್ರ್ಯ ಪ್ರೇಮಿ ಆಗಿರುವಂತ, ಸ್ವಾಭಿಮಾನಿ ಆಗಿರುವಂತ, ಶಿಸ್ತಿನಿಂದ ಕೂಡಿರುವಂತ ತಾರನಾಥರು ಅವಾಗಿನ ಕಾಲದಲ್ಲಿ ಒಂದು ಪದ್ಧತಿ ಇರುತ್ತೆ. ನಿಜಾಮನ ಕಾಲದಲ್ಲಿ ಮುಜರಿಯನ್ನ ಸಲ್ಲಿಸಬೇಕು, ಶೆರವಾನಿಯನ್ನ ಹಾಕೋಬೇಕು, ಹಾಗೂ ರುಮ್ಮಿ ಟೋಪಿಗೆಯನ್ನ ಧರಿಸಬೇಕು, ಹಾಗೂ ನಿಜಾಮನ ಅಣತಿಯಂತೆ ಪ್ರತಿಯೊಂದಕ್ಕೂ ಜಿ ಉಜುರ್ ಅನ್ಬೇಕಿತ್ತು. ಆದ್ರೆ ಸ್ವಾಭಿಮಾನಿ ಆಗಿರುವಂತ, ಸ್ವಾತಂತ್ರ್ಯ ಪ್ರೇಮ ಆಗಿರುವಂತ ತಾರನಾಥರು ಅದಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಅಲ್ಲಿಂದ ಹೊರಗಡೆ ಬರ್ತಾರೆ. ನಂತರ ಅವರು ಯೋಗವನ್ನ ಅಭ್ಯಾಸ ಮಾಡ್ಬೇಕಂತೇಳಿ ಯೋಗವನ್ನ ಕಲಿತಾರೆ. ಹಾಗೆ ದಶಕಗಳ ಕಾಲ ರಾಮಕೃಷ್ಣ ಪರಮಹಂಸರು ಹಾಗೂ ವಿವೇಕಾನಂದರ ಪ್ರಭಾವದಿಂದ ರಾಷ್ಟ್ರಾದ್ಯಂತ ಸನಾತನ ಸಂಸ್ಕೃತಿಯ ಪುನರುಜ್ಜೀವನಕ್ಕಾಗಿ ಗಾಳಿ ಬೀಸಲಾರಂಭಿಸುತ್ತೆ. ಅಂದಿನ ದಿನಗಳಲ್ಲಿ ಪಂಡಿತ್ ತಾರನಾಥರು, ಮಂಗಯ್ಯ ಮಹಾರಾಜರು ಹಾಗೂ ಹಂಪಿಯ ಶ್ರೀ ಶಂಭುನಾಥ ಗುರುಗಳ ಅವರಿಗೆ ಜೊತೆಗೆ ಸೇರಿ ಬೀದರಿಗೆ ಹೋಗ್ತಾರೆ. ಬೀದರ್ನಲ್ಲಿ ತಾರನಾಥರು ಸ್ವಲ್ಪ ದಿನಗಳ ಕಾಲ ಸೇವೆ ಸಲ್ಲಿಸ್ತಾರೆ. ಅವರು ಬೀದರ್ನಲ್ಲಿ ವಾಸವಿದ್ದ ಮನೆಯನ್ನ ಹಾಗೂ ಅವರು ಅಂದಿನ ಕಾಲದಲ್ಲಿ ಕಾಲರೋಗ ಬಂದಾಗ ಚಿಕಿತ್ಸೆಯನ್ನ ಮಾಣಿಕ್ ಪ್ರಭುಗಳ ಆಶಯದೊಂದಿಗೆ, ಸಹಕಾರದೊಂದಿಗೆ ಕೊಡ್ತಾರೆ. ಪಂಡಿತ್ ಮಾಣಿಕ್ ಪ್ರಭುಗಳ ಚಿತ್ರವನ್ನು ಸಹ ನೋಡಬಹುದು. ಲೇಖಕರು ಹಲವು ಪ್ರದೇಶಗಳಿಗೆ ಸ್ವತಃ ಭೇಟಿ ಕೊಟ್ಟು ಅವುಗಳ ಮಾಹಿತಿಯನ್ನ, ಸಮಗ್ರ ಮಾಹಿತಿಯನ್ನ ಸಂಗ್ರಹಿಸುವ ಕಾರಣದಿಂದ ಈ ಜೀವನ ಚರಿತ್ರೆಯಲ್ಲಿ ಬಹಳಷ್ಟು ಮಾಹಿತಿಗಳನ್ನ ನಿಖರವಾಗಿ ದಾಖಲಿಸುವಂತ ಕಾರ್ಯ ಮಾಡ್ತಾರೆ. ಹಾಗೆ ಮೈಸೂರಿನಲ್ಲಿ ನಡೆದ ಮುಸ್ಲಿಂ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸ್ತಾರೆ. ತಾರನಾಥರು ಸುಶ್ರಾವ್ಯವಾಗಿ ಕುರಾನ್ನ ಶ್ಲೋಕಗಳನ್ನ ಹೇಳ್ತಾ ಇದ್ರು. ಹಾಗೆ ಭಗವದ್ಗೀತೆಯನ್ನ ಆಗಿರಲಿ, ಹಾಗೂ ಅವರು ಯಾವುದೇ ಜಾತಿ ಭೇದವನ್ನ ಮಾಡದೆ ಎಲ್ಲರೂ ಸಹ ಸರ್ವರು ಒಂದೇ ಅನ್ನುವಂತ ಭಾವನೆಯನ್ನ ಹೊಂದಿಕೊಂಡು ಅವರು ಮಸೀದಿಗಳಿಗೆ ಹೋಗಿ ಮುಸ್ಲಿಮರೊಂದಿಗೆ ನಮಾಜನ್ನ ಸಲ್ಲಿಸ್ತಾ ಇದ್ರು. ಇದು ಅವರು ಕೆಲವು ಮುಸ್ಲಿಂ ಮೂಲಭೂತವಾದಿಗಳ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಹಾಗಾಗಿ ಅವರನ್ನ ಕೊಲೆ ಮಾಡ್ಬೇಕಂತೇಳಿ ಸಂಚನ ರೂಪಿಸ್ತಾರೆ. ಆದರೆ ಆ ಸಂಚನಿಂದ ತಾರನಾಥರು ಹೊರ ಬರುತ್ತಾರೆ. ಕೊನೆಗೆ ಅವರು ತಮಗೆ ಅನ್ಯಾಯ ಮಾಡುವವರನ್ನ ಕ್ಷಮಿಸಿ ಅವರ ಮೇಲೆ ಕ್ಷಮಾಗುಣವನ್ನ ತೋರುತ್ತಾರೆ. ನಂತರ ರಾಯಚೂರಿಗೆ ವರ್ಗಾವಣೆಯಾಗಿ ಬರ್ತಾರೆ. ರಾಯಚೂರಿಗೆ ವರ್ಗಾವಣೆ ಬಂದಾಗ ಅವಾಗ 7ನೇ ನಿಜಾಮನಾಗಿರುವಂತ ಉಸ್ಮಾನ್ ಅಲಿ ಖಾನನ ಆಡಳಿತ ಇರುತ್ತೆ. ಅಂದರೆ ಮೆಹಬೂಬ್ ಅಲಿ ಖಾನ್ ನಿಜಾಮನ ಪಟ್ಟಕ್ಕೆ ಏರಿದಂತ ವರ್ಷನೂ ಆಗಿರುತ್ತೆ. ರಾಯಚೂರಿನ ಅಂದಿನ ಹಮ್ದರ್ದ್ ಉಸ್ಮಾನಿಯಾ ಸ್ಕೂಲ್ ಅನ್ನ ಫೋಟೋ ನೋಡ್ಬೋದು. ಉಸ್ಮಾನಿಯಾ ಸ್ಕೂಲಿನ ಶಿಕ್ಷಕರಾಗಿ ಮೊದಲ ಬಾರಿಗೆ ರಾಯಚೂರಿಗೆ ಬಂದಾಗ ಅಲ್ಲಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಆದ್ರೆ ಅವಾಗ ರಜಕರರ ಒಂದು ಉಪಟಳ, ದಾಂಧಲೆ ಬಹಳಷ್ಟು ಇರುತ್ತೆ. ಆದರೂ ಸಹ ಅವುಗಳ ನಡುವೆ ತಮ್ಮ ಶಿಕ್ಷಕ ವೃತ್ತಿಯನ್ನ ಸಮರ್ಪಕವಾಗಿ ನಿರ್ವಹಿಸ್ತಾರೆ. ವಾಚನಾಲಯವನ್ನ ಸ್ಥಾಪಿಸ್ತಾರೆ. ಹಾಗೆ ಸಾತ್ ಕಚೇರಿ ಹಾಗೂ ಐವಾನ್ ಶಾಹಿ ಇವರಲ್ಲಿ ನಜರಾನದ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆ ಕಾರಣಕ್ಕಾಗಿ ಅವರು ಸರ್ಕಾರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಹಮ್ದರ್ದ್ ಶಾಲೆಯನ್ನ ಪ್ರಾರಂಭಿಸ್ತಾರೆ. ಡಿ.ಕೆ. ಭೀಮರಾವ್ ಅವರು ಸಹಾಯದಿಂದ ಹಮ್ದರ್ದ್ ಶಾಲೆಯನ್ನ ಪ್ರಾರಂಭಿಸ್ತಾರೆ. ಹಮ್ದರ್ದ್ ಶಾಲೆಯನ್ನ ಪ್ರಾರಂಭಿಸುವ ಮೂಲಕ ಹಲವು ರಾಯಚೂರು, ಗುಲ್ಬರ್ಗಾ, ಕೊಪ್ಪಳ, ಬಳ್ಳಾರಿ ಬಹಳಷ್ಟು ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಸಾಧ್ಯ ಆಗುತ್ತೆ. ಮಾರ್ಚ್ 24, 1920ರಂದು ಹಮ್ದರ್ದ್ ಶಾಲೆಯನ್ನ ಪ್ರಾರಂಭಿಸಿ, ಹಮ್ದರ್ದಿ ಅಂದ್ರೆ ಅನುಕಂಪ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಹಾಗೆ ಸಹಾನುಭೂತಿ ಅನ್ನುವಂತ ಅರ್ಥವನ್ನು ಕೊಡುತ್ತೆ. ಹಮ್ದರ್ದ್ ಶಾಲೆಯ ಒಂದು ಫೋಟೋವನ್ನು ಸಹ ನೋಡಬಹುದು. ಹಮ್ದರ್ದ್ ಶಾಲೆಯನ್ನ ಪ್ರಾರಂಭಿಸುವ ಮೂಲಕ ಬಹಳಷ್ಟು ಜನರಿಗೆ ಸಹಾಯವನ್ನ ಮಾಡ್ತಾರೆ. ಹಾಗೆ ಶಿಕ್ಷಣವನ್ನ ನೀಡುವಂಥದ್ದು. ಅಂದಿನ ಕಾಲದಲ್ಲಿ ಶಾಲೆಯನ್ನ ಪ್ರಾರಂಭಿಸ್ತಾರೆ. ಆದ್ರೆ ಶಾಲೆಯನ್ನ ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತೆ. ಆದ್ರೂ ಸಹ ಸ್ವತಃ ಶಿಕ್ಷಕರಾಗಿ, ಪ್ರಾಂಶುಪಾಲರಾಗಿ ತಾರನಾಥರು ಸೇವೆಯನ್ನು ಸಲ್ಲಿಸ್ತಾರೆ. ಅವರಿಗೆ ರಾವ್ ಬಹದ್ದೂರ್ ಹಾಗೂ ಹನುಮಂತಾಚಾರ್ಯ, ಬಾಬಲಿ ಮಾಸ್ತರ್, ಶಿವಲಿಂಗಂ ಭಕ್ತಂ, ರಾಘವೇಂದ್ರ, ಮೌಲಿ ಮಹಾರಾಜ್ ಮುಂತಾದವರು ಯಾವುದೇ ವೇತನವನ್ನ ಸ್ವೀಕರಿಸದೆ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಆರ್ಥಿಕ ಮುಗ್ಗಟ್ಟಿದ್ರು ಸಹ ವಿದ್ಯಾರ್ಥಿಗಳಿಂದ ಫೀಸನ್ನ ವಸೂಲಿ ಮಾಡದೆ ಅವರು ಶಾಲೆಯನ್ನ ನಡೆಸ್ತಾರೆ. ಹಾಗೆ ಮುಷ್ಟಿ ಫಂಡಿನ ಯೋಜನೆಯಿಂದ ಹಣಕಾಸಿನ ಸ್ಥಿತಿಯನ್ನ ಸುಧಾರಿಸಿಕೊಳ್ಳುತ್ತಾರೆ. ಕೆಲವು ದಿನಗಳ ಕಾಲ ಶಾಲೆಯನ್ನ ನಡೆಸ್ತಾರೆ. ಅದೇ ರೀತಿ ಶಾಲೆಯನ್ನ ಕಿಶನ್ ರಾಯರು, ಸುಮತಿ ಬಾಯಿ,
ಮುಂತಾದವರು ಸಮೃದ್ಧವಾಗಿ ತಮ್ಮ ದುಡಿಮೆಯನ್ನ ವೇತನವನ್ನ ಪಡೆದೇ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. ಇಂಥ ಶಾಲೆಯ ದಿನದಿಂದ ದಿನಕ್ಕೆ ಪ್ರಚಾರಕ್ಕೆ ಬರುತ್ತೆ, ಬಹಳಷ್ಟು ಜನ ಅಭ್ಯಾಸಕ್ಕೆ ಬರ್ತಾರೆ. ಇದರಿಂದ ನಿಜಾಂ ಸರ್ಕಾರ ಶಾಲೆಯನ್ನ ಮುಚ್ಚೋದಕ್ಕೆ ಬೆದರಿಕೆಯನ್ನ ಹಾಕ್ತಾರೆ. ಆದರೆ ತಾರನಾಥರು ಸಮರ್ಥವಾಗಿ ಧೈರ್ಯವಾಗಿ ಅವುಗಳನ್ನೆಲ್ಲ ಎದುರಿಸಿ ಹಲವು ಅವಮಾನಗಳನ್ನ ಕಷ್ಟಗಳನ್ನ ಎದುರಿಸಿ ಶಾಲೆಯನ್ನ ಅವರು ನಡೆಸ್ತಾರೆ. ಹಾಗೆ ತಾರನಾಥರು ಜಾತಿಯನ್ನ ಯಾವುದು ಅಂತಂದ್ರೆ ಪರಮಾತ್ಮನ ತತ್ವವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಯತ್ನಿಸುವವನೇ ಬ್ರಾಹ್ಮಣ. ನ್ಯಾಯ ಅನ್ಯಾಯ ಅಧರ್ಮಗಳ ವಿರುದ್ಧ ಹೋರಾಡ್ತಾನೋ ಅವನೇ ಕ್ಷತ್ರಿಯ. ಹಾಗೂ ವ್ಯವಹಾರ ಸತ್ತಾಯಕ್ಕಾಗಿ ಸದ್ವರ್ತನೆಯಿಂದ ಧನ ಸಂಪಾದಿಸುವವನೇ ವೈಶ್ಯ. ಹಾಗೆ ಸರಿಯಾಗಿ ಸಮಾಜ ಸೇವೆ ಮಾಡುವವನೇ ಶೂದ್ರ ಅನ್ನುವಂತ ಭಾವನೆಯನ್ನ ಅವರು ಹೊಂದಿದ್ರು. ಹಾಗೆ ಅವರು ಅವತ್ತಿನ ದಿನಗಳಲ್ಲಿ ಪಂಡಿತರು ಆಲೂರು ವೆಂಕಟರಾಯರು ಪಂಡಿತ್ ಅಂತೇಳಿ ತಾರನಾಥರನ್ನ ಕರೀತಾರೆ. ಇನ್ನು ಪಂಡಿತ್ ತಾರನಾಥರು ರಜಕರರ ವಿರುದ್ಧ ಅವರು ಮಾಡುವಂತ ದೌರ್ಜನ್ಯಗಳ ವಿರುದ್ಧ ಇಂಡಿಯನ್ ಡಯರ್ ಅನ್ನುವಂತ ಒಂದು ಲೇಖನವನ್ನ ಬರೀತಾರೆ. ಇದು ರಜಕರರಿಗೆ ಬಹಳ ಸಿಟ್ಟನ್ನು ತರಿಸಿ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ದಸ್ತಗಿರಿ ಮಾಡಬೇಕನ್ನುವಂತ ಒಂದು ಇದನ್ನು ಸಹ ಮಾಡ್ತಾರೆ. ಅವಾಗ ಮದ್ರಾಸ್ ಪ್ರಾಂತ್ಯದ ರಾಂಪುರದ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ತಂಗಿದ್ದು ಅವಾಗ ಪ್ರೇಮತನೆಯ ಒಂದು ಅನಂತ ಆಶ್ರಮವನ್ನ ಸ್ಥಾಪಿಸ್ತಾರೆ. ತಾರನಾಥರು ಸ್ಥಾಪಿಸಿರುವಂತ ಪ್ರೇಮತನೆಯ ಆಶ್ರಮಕ್ಕೆ ಕಂಪ್ಲಿಯ ಭೀಮರಾವ್ ಕುಲಕರ್ಣಿ ಅವರ ಧರ್ಮಪತಿ ಗೋದಾರಮ್ಮ ಅವರು ಭೂಮಿಯನ್ನ ಕೊಡ್ತಾರೆ. ತುಂಗಭದ್ರಾ ನದಿಯ ದಂಡೆಯಲ್ಲಿ ಪ್ರೇಮತನೆಯ ಆಶ್ರಮವನ್ನ ಸ್ಥಾಪಿಸ್ತಾರೆ. ಆಶ್ರಮಕ್ಕೆ ಶಿಷ್ಯರೊಂದಿಗೆ ಎಸ್.ಕೆ. ಅಯ್ಯಂಗಾರ್, ವೆಂಕಟೇಶ್, ಅಮೃತರಾವ್, ಕಾಲಾಗುಂಡು ಹಾಗೂ ಕೃಷ್ಣಮೂರ್ತಿ ಅವರು ಆಶ್ರಮದಲ್ಲಿ ಇರ್ತಾರೆ. ಪ್ರೇಮತನೆಯ ಆಶ್ರಮದ ಚಿತ್ರಗಳನ್ನ ಫೋಟೋಗಳನ್ನು ಸಹ ನೋಡಬಹುದು. ಅಂದಿನ ದಿನದಲ್ಲಿ ಪ್ರೇಮತನೆಯ ಆಶ್ರಮಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾ ಇದ್ರು. ಅದರಲ್ಲಿ ಸಂಗೀತ, ನಾಟಕ ಹಾಗೆ ಆಯುರ್ವೇದಿಕ್ ಚಿಕಿತ್ಸೆಗಳನ್ನು ಸಹ ಕೊಡ್ತಾ ಇದ್ರು. ಹಾಗೆ ತಾರನಾಥರು ಪ್ರಚಂಡ ವಾಗ್ಮಿಗಳಾಗಿದ್ರು, ಪತ್ರಕರ್ತರಾಗಿದ್ರು. ಅವರು ಪ್ರೇಮ ಅನ್ನುವಂತ ಪತ್ರಿಕೆಯನ್ನ 1924ರಲ್ಲಿ ಪ್ರಕಟಿಸ್ತಾರೆ. ಆ ಪತ್ರಿಕೆಯಲ್ಲಿ ಸ್ವಾತಂತ್ರ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ, ಆಯುರ್ವೇದದ ಬಗ್ಗೆ, ಸಂಗೀತದ ಬಗ್ಗೆ ಲೇಖನಗಳನ್ನ ಪ್ರಕಟಿಸುವ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅಭಿಮಾನವನ್ನ ಮೂಡಿಸ್ತಾರೆ. ಹಾಗೆ ರಂಗಭೂಮಿ ಕಲಾವಿದರಾಗಿಯೂ ಸಹ ಸೇವೆ ಸಲ್ಲಿಸ್ತಾರೆ. ಹಾಗೆ ಲೇಖಕರಾಗಿ ಯಾರು ಕೆಟ್ಟವರು, ಮದುವೆಯಲ್ಲಿ ಮುಗಿಯಿತೆ, ಅಯ್ಯೋ ನನ್ನ ಬಾಳು ಹಾಳೆ, ಸಮಾಧಾನವೋ ಯಾರಿಗೆ. ಪಂಡಿತ್ ತಾರನಾಥರು ಕೆಲವು ನಾಟಕಗಳನ್ನು ಬರೆಸ್ತಾರೆ. ಮೋಹನಾಸ್ತ್ರ, ದೇವರ ಅನ್ಯಾಯ, ಇನ್ಸಾಫ್, ದೀನ್ ಬಂಧು, ಕಬೀರ್, ಪ್ರೇಮ ಮತ್ತು ಜಗಳ. ಇಂಗ್ಲಿಷ್ನಲ್ಲಿ ತಾರನಾಥ ಸ್ಪೀಕ್ಸ್, ಪ್ರೇಮಾಯತನೆಯ ಮೇಲ್ ಬಾಕ್ಸ್, ಲೆಟರ್ ಆಫ್ ಪಂಡಿತ್ ತಾರನಾಥ್ ಅನ್ನುವಂತ ಕೃತಿಗಳನ್ನ ರಚಿಸ್ತಾರೆ. ತಾರಾ ಜಗಳ ಅನ್ನುವಂತ ತಾರಾ ಗ್ರಂಥಮಾಲೆಯ ಮೊದಲನೇ ಭಾಷಣ ಇದಾಗಿದೆ. ಹಾಗೆ ತಾಯಿಯರೊಂದಿಗೆ ಕೆಲವು ಲೇಖನಗಳನ್ನ ಪ್ರೇಮ ಪತ್ರಿಕೆಯಲ್ಲಿ ಸರಣಿ ಲೇಖನಗಳನ್ನ ಬರೀತಾರೆ. ಧರ್ಮ ಸಂಭವ ಎನ್ನುವಂತ ವೈಚಾರಿಕ ಕೃತಿಯನ್ನ ಆಲೂರು ವೆಂಕಟರಾಯರವರು ಪಂಡಿತ್ ತಾರನಾಥರಿಂದ ಬರೆಸಿ ಗ್ರಂಥ ರೂಪದಲ್ಲಿ ಪ್ರಕಟಿಸ್ತಾರೆ. ಇವರು ಹಲವಾರು ಚಿಂತನೆಗಳನ್ನ ವಿಚಾರ ವಿಪ್ಲವ, ಮತವು ಸತ್ಯವು, ದೇವರ ತೊದಲು, ಅತಿಹಾಸ್ಯ ಗತಿಗೇಡು ಅನ್ನುವಂತ ವಿಚಾರ ಇದನ್ನ ಬರೀತಾರೆ, ಚಿಂತನೆಗಳನ್ನ ಬರೀತಾರೆ. ಹಾಗೂ ದೀನಬಂಧು, ಕಬೀರರು, ಪ್ರೇಮ ಭಜನಾವಳಿ, ಭಜನೆಯನ್ನ ಮಾಡುವ ಮೂಲಕ ಅವರ ಭಜನೆಗಳು, ಗೀತೆಗಳು, ಸ್ವತಃ ಗೀತೆಗಳನ್ನ ರಚಿಸಿ ಆಡ್ತಾ ಇದ್ರು. ಹಾಗೆ ಚಿಕಿತ್ಸೆಯನ್ನ ಬಡವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ನೀಡಿ ಹಲವಾರು ರೋಗಿಗಳು ಬಂದು ಆಶ್ರಮದಲ್ಲಿ ಇದ್ದು ರೋಗಗಳಿಂದ ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗ್ತಾ ಇದ್ರು. ಕರ್ನಾಟಕ ಆಯುರ್ವೇದದ ಸಮ್ಮೇಳನದ ಅಧ್ಯಕ್ಷರಾಗಿ ಪಂಡಿತ್ ತಾರನಾಥರವರು ಭಾಗವಹಿಸ್ತಾರೆ. ಹಾಗೆ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಭಾರತ ಸ್ವಾತಂತ್ರ್ಯ ಸಿಕ್ಕ ನಂತರ 1 ವರ್ಷ 1 ತಿಂಗಳು 2 ದಿನಗಳ ಕಾಲ ತಡವಾಗಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಅಂದ್ರೆ 1948 ಸೆಪ್ಟೆಂಬರ್ 17ರಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಸ್ವಾತಂತ್ರ್ಯ ಸಿಗುತ್ತೆ. ಆ ಹೋರಾಟದಲ್ಲಿ ತಾರನಾಥರದು ಪಾತ್ರ ಬಹಳಷ್ಟು ಮುಖ್ಯ. ಹಾಗೆ ಕರ್ನಾಟಕ ಏಕೀಕರಣದಲ್ಲಿಯೂ ಸಹ ತಾರನಾಥರ ಒಂದು ಪಾತ್ರ ಬಹಳಷ್ಟಿದೆ. ಅವರು ರಜಾಕಾರರ ದೌರ್ಜನ್ಯದ ವಿರುದ್ಧವಾಗಿ ಬಹಳಷ್ಟು ಹೋರಾಟವನ್ನ ಮಾಡ್ತಾರೆ. ಇನ್ನು ಅವರು ತಮ್ಮ 41 ವರ್ಷಗಳನ್ನ ಬ್ರಹ್ಮಚರ್ಯಲ್ಲಿ ಕಳೆದು
ಕೊನೆಗೆ ಅವರು ಗೃಹಸ್ಥಾಶ್ರಮವನ್ನ ಸೇರುತ್ತಾರೆ. ಪತ್ನಿ ಸುಮತಿ ಬಾಯಿ ಅವರೊಂದಿಗೆ ಅವರು ತಮ್ಮ ಗೃಹಸ್ಥಾಶ್ರಮವನ್ನ ಮಾಡ್ತಾರೆ. ನಂತರ ಅವರು ಹಿರಿಯ ಮಗ ರಾಜೀವನಿಗೆ ಜನ್ಮವನ್ನ ಕೊಡ್ತಾರೆ. ಹಾಗೆ ವಿಶ್ವ ಸರೋವರದ ಮಾಂತ್ರಿಕನಂದು ಅಂತ ರೀತಿ ಸಂಗೀತದಲ್ಲಿ ಮಕ್ಕಳು ರಾಜೀವ್, ರಣಬೀರ್ ಇಬ್ರು ಸಹ ಸಂಗೀತದಲ್ಲಿ ವೈದಿಕ ಕ್ಷೇತ್ರದಲ್ಲಿ ಹೆಸರನ್ನ ಮಾಡ್ತಾರೆ. ಹಾಗೆ ಮಕ್ಕಳ ಫೋಟೋಗಳನ್ನ ಸಹ ನಾವು ನೋಡಬಹುದು. ಪಂಡಿತ್ ತಾರನಾಥರು ಸಂಗೀತದಲ್ಲಿ ಅವರು ಯಾವ ರೀತಿ ಆಶಯವನ್ನು ಹೊಂದಿದ್ರು, ಪರಿಣಿತಿಯನ್ನು ಹೊಂದಿದ್ರು, ಮಕ್ಕಳು ಸಹ ಅಷ್ಟೇ ಆಸಕ್ತಿಯನ್ನ ಹೊಂದಿದ್ರು. ಕನ್ನಡ ಕುಲಪುರೋಹಿತರು ಸಹ ಪಂಡಿತರ ಬಗ್ಗೆ ಅಪಾರವಾದ ಅಭಿಮಾನವನ್ನ ಹೊಂದಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹ ಅಪಾರವಾದ ಹೋರಾಟದ ಮೂಲಕ ಅವರು ಸ್ವಾತಂತ್ರ್ಯವನ್ನ ಗಳಿಸ್ತಾರೆ. ಆದರೆ ಯಾವುದೇ ಅವರಿಗೆ ಅಹಂಕಾರವಾಗಲಿ ಇದಾಗಲಿ ಇರ್ದಿಲ್ಲ. ಇಷ್ಟೆಲ್ಲ ಸೇವೆಯನ್ನ ಸಲ್ಲಿಸಿದ್ರು ಸಹ ತಾರನಾಥರು ಅಪಾರವಾದ ಆಧ್ಯಾತ್ಮಿಕ ಜೀವಿಗಳಾಗಿದ್ರು ಹಾಗೂ ಸರಳವಾಗಿದ್ರು. ಪಂಡಿತ ತಾರನಾಥರು ಅಕ್ಟೋಬರ್ 31, 1942ರಂದು ದೈವಾಧೀನರಾಗ್ತಾರೆ. ಇಷ್ಟೆಲ್ಲ ಸೇವೆಗಳನ್ನ ಸಲ್ಲಿಸಿ ದೈವಾಧೀನರಾಗ್ತಾರೆ. ತಾರನಾಥರ ಸಹೋದರರಾದ ಅಮೃತರಾವ್ ಅವರು, ನಂತರ ಮುಂದೆ ಅವರ ಪತ್ನಿಯವರು ಆಶ್ರಮದ ಕಾರ್ಯಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಲೇಖಕರಾಗಿ, ನಾಟಕಕಾರರಾಗಿ, ಸಂಗೀತಗಾರರಾಗಿ, ವೈದ್ಯರಾಗಿ ಬಹಳಷ್ಟು ಕಾರ್ಯಗಳನ್ನ ಸಮಾಜಕ್ಕೆ ನೀಡಿದಂತ ಪಂಡಿತ್ ತಾರನಾಥರು ಅವರ ಕುರಿತಾಗಿ ಅಂದಿನ ಸಮಕಾಲೀನರು ಹಾಗೂ ಅವರ ಬಗ್ಗೆ ವಿಶೇಷ ಮಾಹಿತಿಯನ್ನ, ದಾಖಲೆಗಳನ್ನ, ಕೆಲವು ದಾಖಲೆಗಳನ್ನ, ವಿಶೇಷ ದಾಖಲೆಯನ್ನ ಕೃತಿಯಲ್ಲಿ ದಾಖಲಿಸಿದ್ದಾರೆ ಲೇಖಕರು. ಇಂತಹ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ನಡುವೆ ಜೀವಿಸಿದ್ರು. ಬಹಳಷ್ಟು ಜನರಿಗೆ ಇವರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಮಾಹಿತಿ ತಲುಪಬೇಕು. ಹಾಗೆ ಈ ಪಂಡಿತ್ ತಾರನಾಥರಿಗೆ ಇನ್ನೂ ಹೆಚ್ಚಿನ ಗೌರವ ಪುರಸ್ಕಾರಗಳು ದೊರೆಯಬೇಕು ಅನ್ನುವಂಥ ಆಶಯದೊಂದಿಗೆ ಇಂಥ ಸಾಹಿತ್ಯ ಕೃತಿಗಳನ್ನು ಮಕ್ಕಳಿಗೆ ಕೊಟ್ಟು ಓದಿಸುವ ಮೂಲಕ ಮಕ್ಕಳಲ್ಲಿ ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿಯನ್ನು ಹೆಚ್ಚಿಸಕ್ಕೆ ಸಾಧ್ಯ ಆಗುತ್ತೆ. ಇಂಥ ಕೃತಿ ಎಲ್ಲರ ಗ್ರಂಥಾಲಯಗಳಲ್ಲಿ ಇದ್ರೆ ಅವರ ಒಂದು ಅಭಿಮಾನ, ರಾಷ್ಟ್ರಪ್ರೇಮ ಬೆಳೆ ಹೆಚ್ಚಾಗಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ದಿನ 149ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡುವ ಮೂಲಕ ಇವತ್ತಿನ ಪರಿಚಯ ಸರಣಿಯನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.